ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಹಾಡುವಂತ ಹಾಡಿನಲ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ಹೌದು ಹಾರಿಸ್ತಕ್ಕಂತ ವಾದ್ಯದಲ್ಲಿ ಲೋಪದೋಷಗಳಾದ್ರೂ ಸಹಿತ ಏನ್ ಮಾಡ್ಬೇಕ್ರಿಪ್ಪ? ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳ ತಪ್ಪನ್ನು ಯಾವ ರೀತಿ ಕ್ಷಮಾಪಣೆ ಮಾಡ್ಕೊಂಡು ಹೋಗ್ತೀರಿ? ಹೌದಾ ಹಂಸ ಪಕ್ಷಿ ನ್ಯಾಯದಂತೆ ಹಂಸ ಪಕ್ಷಿ ನ್ಯಾಯದಂತೆ ಇವತ್ತಿನ ದಿವಸ ನಮ್ಮ ಕಲಾಗಾಯನ ಸಂಘವನ್ನ ಕೂಡಿರ್ತಕ್ಕಂತ ಬಳಗದವರು ಮತ್ತ ಹರದೇಶ ಹಾಡ್ತಕ್ಕಂತ ಕಲಾವಂತರು ಹೌದ್ರಿಪ್ಪ ಒಟ್ಟಿನಲ್ಲಿ ಜಕ್ಕೊಂಡು ಹೋಗುವ ತಮ್ಮಲ್ಲಿ ಆದ್ರೂ ಕೇಳಿಕೊಂಡ ಇವತ್ತಿನ ದಿವಸ ಈ ಗ್ರಾಮಕ್ಕೆ ಬರಮಾಡಿಕೊಂಡಿರ್ತಕ್ಕಂತ ಎಲ್ಲಾ ಗ್ರಾಮದ ಎಲ್ಲಾ ದೇವಾದಿ ದೇವತೆಗಳ ಪದಕ್ಕಾದ್ರೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿ ಹೇಳ್ತ್ರಿಪ್ಪ. ಅದೇ ತರನಾಗಿ ಕೇಳಲಿಕ್ಕೆ ಆತುರದಿಂದ ಬಂದ ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲಾ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಬಂಧು ಬಾಂಧವರಿಗೂ ಹೌದಾ ಸುತ್ತಮುತ್ತಲಿಂದ ಬಂದಿರತಕ್ಕಂತ ಎಲ್ಲ ಕಲಾವಂತ ಕಲಾಭಿಮಾನಿಗಳಿಗೂ ಕೂಡ ನನ್ನ ಪರವಾಗಿ ನನ್ನ ಮ್ಯಾಲಿನ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿ ಅಲ್ಲಿ ಸುತ್ತ ಅದಕ್ಕೆ ಹಿರಿಯರೊಂದು ಮಾತು ಹೆಂಗೆ ಹೇಳ್ತಾರ? ಏನ್ ಹೇಳ್ತಾರಿಪ್ಪ ಮಾತಾ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲೆನಂದ್ರು ಎಲ್ಲರಿಗೂ ಸಾಹಿತ್ಯ ವಲಯದಲ್ಲಿ ಸರ್ವಜ್ಞ ಅಂದಾರ. ಹೌದ್ರಿಪ್ಪ. ಯಾಕೆ ಹಿಂಗ ಹೇಳ್ಯಾರ ಅಜ್ಜಪ್ಪಣ್ಣ ಅಂತ ಕೇಳಿದ್ರ, ಯಾಕ್ರಿಪ್ಪ ಇವತ್ತಿನ ದಿವಸ ಈ ಊರಿಗೆ ಗ್ರಾಮಕ್ಕೆ ಹಾಡ್ಲಿಕ್ಕೆ ಬಂದೇವ ಅಂದ ಮ್ಯಾಲ ಹಾಡುವಂತ ಹಾಡಿನಲ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಹೌದು ಬರೆದಿರತಕ್ಕಂತ ಸಾಹಿತ್ಯದಲ್ಲಿ ಏನಕ್ಕವ್ರಿಪ್ಪ ಏನೋ ಲೋಪದೋಷಗಳ ಕಂಡು ಬಂದ್ರೆ ಸಹಿತ ಏನ್ ಮಾಡ್ಬೇಕ್ರಿಪ್ಪ? ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳು ಯಾವ ರೀತಿ ನೀವು ಮುದ್ದಾಡಿಕೊಂಡು ಕ್ಷಮಾಪಣೆಯನ್ನ ಮಾಡ್ತೀರಿ ಅದೇ ತರನಾಗಿ ನಮ್ಮ ಕಲಾಗಾಯನ ಸಂಘನ ಹೊತ್ತು ಹೊಂಡುತನ ಜಕ್ಕೊಂಡು ಹೋಗ ತಮ್ಮಲ್ಲಿ ಕೇಳಿಕೊಂಡ ಅದಕ್ಕೆ ವೇಳೆ ಬಹಳ ಆಗ್ಯದ ಅಜ್ಜಪ್ಪನ, ಬಾಳ ಆಗ್ಯದ್ರಿಪ್ಪ. ಅದಕ್ಕೆ ಪ್ರಥಮಕ್ಕೆ ಬಂದ ನಾವಾದ್ರೂ ಕೂಡ ಏನು ಸ್ತೋತ್ರ ಮಾಡಿದ್ವಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಬಂದಿರತಕ್ಕಂತ ಕಂಟಕವನ್ನು ದೂರ ಮಾಡುವ ಸಲುವಾಗಿ ನಾವ್ ಯಾವ ಮಂಗಳ ಚಂಡಿಕಾ ದೇವಿಯನ್ನು ಇವತ್ತಿನ ದಿವಸ ಸ್ತೋತ್ರವನ್ನು ಮಾಡಿಕೊಂಡ ಪ್ರಥಮ ಪಾಳಿಯನ್ನ ಶುರು ಮಾಡಿದೇವ. ಹೌದ್ರಿಪ್ಪ. ಅದಕ್ಕೆ ಹೆಣ್ಣ ಗಂಡ ಹಾಡ್ಕೊಂಡ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇವತ್ತು ನಾವು ಹೆಣ್ಣು ಹಾಡ್ಲಿಕ್ಕೆ ಬಂದೇವ ಅಂದ್ರ ತಾಯಿ ಹೆಚ್ಚು ಮಾಡ್ಕೊಂಡಿರ್ತಕ್ಕಂತ ಮಡದಿ ಹೆಚ್ಚ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಹೆಣ್ಣ ಮಗಳೇ ಹೆಚ್ಚ ಈ ಭೂಮಿ ತಲೆ ಮೇಲೆ ಹೆಣ್ಣ ಹೆಚ್ಚ ಅಂತ ನಾವು ವಾದ ಮಾಡ್ಬೇಕಾಗ್ಯದ. ಅದೇ ತರನಾಗಿ ಸರಜೋಡಿ ಕಲಾವಂತರು ಸಹಿತ ಏನ್ ಮಾಡ್ಬೇಕ್ರಿಪ್ಪ? ಮಾಡ್ಕೊಂಡಿರ್ತಕ್ಕಂತ ಗಂಡ ಶ್ರೇಷ್ಠ, ಹಡ್ದಿರ್ತಕ್ಕಂತ ತಂದೆ ಶ್ರೇಷ್ಠ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಗಂಡ ಹೆಚ್ಚ ಆತವಾದ ಅವ್ರು ಮಾಡ್ಬೇಕಾಗ್ಯದ. ಹೌದಿಲ್ಲ? ಇವತ್ತಿನ ದಿವಸ ನಾವು ಎರಡು ಕಲಾಗಾಯನ ಸಂಘದವ್ರ ಇಲ್ಲಿ ಮಾತಾಡುವಂತ ಹಾಡುವಂತ ಹಾಡ ಏನಾಗ್ಬೇಕ್ರಿಪ್ಪ? ಇಲ್ಲಿ ಕೂತ್ ಕೇಳೋರು ಎಲ್ಲಾರ್ಗು ತಮ್ಮ ಮನ್ಯಾಗ ಉಪಯೋಗ ಆಗಿರ್ಬೇಕು ಅಂತ ಮಾತುಗಳನ್ನ ಇವತ್ತು ನಾವು ಇಲ್ಲಿ ಆಡ್ಬೇಕಾಗ್ಯದ, ಬಳಸಬೇಕಾಗ್ಯದ. ಹೌದಿಲ್ಲ? ಇವತ್ತಿನ ದಿವಸ ಇಲ್ಲಿ ನಾವು ಮಾತಾಡ್ತಕ್ಕಂತ ಮಾತುಗಳು ಹೆಣ್ಣು ಮಕ್ಕಳಿಗೆ ಬುದ್ಧಿ ಮಾತಾಗಿರ್ಬೇಕು, ಗಂಡು ಮಕ್ಕಳಿಗೂ ಬುದ್ಧಿ ಮಾತಾಗಿರ್ಬೇಕ. ಹೌದು ನಮ್ಮದು ನೋಡಿ ಮನ್ಯಾಗ ಕಲಿತ್ರ ಉಪಯೋಗ ಆಗಿರ್ಬೇಕು ಅಂತ ಮಾತು ಇವತ್ತಿನ ದಿವಸ ಮಾತಾಡುದ. ನಾವು ಜಗಳ ಆಡೋದು ನೋಡಿ ಮನ್ಯಾಗ ಹೋಗಿ ಅವ್ರ ಜಗಳ ಆಡಬಾರ್ದ. ನಾವು ಗಂಡ ಹೆಂಡತಿ ಜಗಳ ಆಡಿದವ್ರು ಅವ್ರ ಮನ್ಯಾಗ ಗಂಡ ಹೆಂಡತಿ ಜಗಳ ಆಡಬಾರ್ದು. ಹಂಗಾಗಬಾರ್ದ ಜಪ್ಪನ. ಅದಕ್ಕ ಹೆಣ್ಣಂದ್ರೆ ಹೆಂಗ, ಹೆಂಡತಂದ್ರೆ ಹೆಣ್ಣಂದ್ರೆ ಹೆಂಗ್ ಹೆಚ್ಚ, ತಾಯಿ ಅಂದ್ರೆ ಹೆಂಗ ಹೆಚ್ಚ ಅನ್ನುವಂತ ವಾದನ್ನ ಈ ಭೂಮಿ ತಲೆ ಮೇಲೆ ಹೆಣ್ಣು ಮಕ್ಕಳು ಎಂತೆಂತ ಪವಾಡಗಳನ್ನ ಮಾಡ್ಯಾರ ಮಾಡ್ಕೊಂಡಿರ್ತಕ್ಕಂಥ ಗಂಡನ ಸೇವಾ ಹೆಂಗ ಮಾಡ್ಯಾರ ಅಂತ ವಿಷಯಗಳನ್ನ ಹೊತ್ತು ಹೊಂಡುತ್ತಾನೆ ಹೇಳುದ. ಹೌದಿಲ್ಲ? ಅದಕ್ಕೆ ಬಹಳ ಮಾತಾಡ್ಲಾರ್ದೆ ಪ್ರಥಮ ಪಾಳ್ಯಕ್ಕೆ ಬಂದ ಒಂದು ಎರಡು ಮಾತುಗಳನ್ನ ಆಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋದ. ಯಾಕಪ್ಪ ಅಂತ ಕೇಳಿದ್ರೆ ಹರದೇಶಿ ನಾಗೇಶಿ ಹೆಣ್ಣ ಗಂಡ ಹಾಡುವಂತ ಮ್ಯಾಲ ಯಾವ್ದು ಶ್ರೇಷ್ಠಪ್ಪ ಅಂತ ಕೇಳಿದ್ರ ಯಾವ್ದ್ರಿಪ್ಪ? ಈ ಮುಗುಳ್ಕೊಳ ಗ್ರಾಮಕ್ಕೆ ಬಂದಿರತಕ್ಕಂತ ಮುಗುಳ್ಕೊಳ ಗ್ರಾಮದ ಕಲಾವಂತರು ಬಹಳ ದೊಡ್ಡ ಕಲಾವಂತರದಾರ, ಬಹಳ ಹೆಚ್ಚಿನ ಅವ್ರಿಗೆ ಕಲಿಸಿರ್ತಕ್ಕಂತ ಗುರುಗಳು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಗುರು? ಯಾವ ಇದೇ ಗೋಕಾಕ ತಾಲೂಕಿನ ವಡ್ರಟ್ಟಿ ಗ್ರಾಮದ ರಾಮಚಂದ್ರ ಸರ್ ಪಾದಕ್ಕಾದ್ರೂ ಶಿರಸಾಷ್ಟಾಂಗ ನಮಸ್ಕಾರ ಸಮರ್ಪಿಸಬೇಕಾಗ್ತದ. ಹೇಳುತ್ತಾ ನಮ್ಮದೊಂದು ಹೇಳ್ತಾ ಯಾಕಪ್ಪ ಅಂತ ಕೇಳಿದ್ರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಧಾರದ ಬಾಳದಾರ್ದು ಭೂಮಿ ತಲೆ ಮ್ಯಾಲ ಕೀರ್ತಿ ದ್ವಾರದವ್ರಿಪ್ಪ ಎಷ್ಟೋ ಮೇಳಿಗೆ ಗುರುಗಳಾಗಿ ಸಾಕಷ್ಟು ಮೇಳಿಗೆ ಬೋಧನೆಗಳನ್ನ ಮಾಡಿ ಜಗತ್ತಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂಥ ಮುಗ್ಧ ಮನಸ್ಸಿನ ಸಾಹಿತ್ಯದ ಸಾಹುಕಾರ ಅಂತಕ್ಕಂಥ ಹೆಸರನ್ನ ಪಡ್ಕೊಂಡು ಬಂದಿರತಕ್ಕಂತ 3ನೇ ಸಾಲಿ ಕಲ್ತು 3 ಬುಕ್ ತಗೊಂಡ
ಮೂರ್ ಮೇಳ ಮಾಡಿ 3 ತಾಲೂಕ್ ತಿರುಗಿದ ಮ್ಯಾಲ ಅದ. ಹೌದೌದು ಹೌದಿಲ್ಲ ಅಜ್ಜಪ್ಪನ ಅವ್ರ ಬಿರುದು ಬಹಳ ಆಗಾದದ. ಹೌದಾ ಅದಕ್ಕೆ ಇವತ್ತು ಹೊತ್ತು ಹೊಂಡೋತನ ಏನ್ ಮಾಡ್ಬೇಕ್ರಿ ನಮಗ ತಾಯಿ ಎಟ್ಟು ಬುದ್ಧಿ ಕೊಟ್ಟಾಳ, ನಮಗ ತಾಯಿ ಎಟ್ಟು ನೆಲಿಕ್ಯಾಳ, ಅಟ್ಟು ವಿಷಯ ಇವತ್ತು ಹೊತ್ತು ಹೊಂಡತನ ಪ್ರತಿಪಾದನೆ ಮಾಡ್ತಾನೋ ಅಂತ ಮಾತು ಹೇಳಿ ಒಟ್ಟ ಬಿಚ್ಚಿಗಿದು ಚೆಕ್ ಚೆಕ್ ಒಂದ್ 2 ನುಡಿ ಚಾಲಿಯನ್ನು ಹಾಡಿ ಸರಜೋಡಿ ಕಲಾವಂತರ ಚಾನ್ಸ್ ಕೊಡೋಣ್ರಿಪ್ಪ. ಮುಂದೆ ಸರಜೋಡಿ ಕಲಾವಂತರು ಏನ್ ಮಾತಾಡ್ತಾರ ಏನ್ ಹಾಡ್ತಾರ ಅದನ್ನ ಇಟ್ಕೊಂಡು ಮುಂದೆ ಮಾತಾಡೋಣ ಅಂತ ಮಾತು ಹೇಳಿ ಒಂದ್ 2 ನುಡಿ ಚಾಲಿ ಹಾಡಿ ಸರಜೋಡಿ ಕಲಾವಂತರ ಪಾಳೆ ಬಿಟ್ಟುಕೊಡ್ರಿ. ಹಲೋ ಹಲೋ